ಥ್ಯಾಂಕ್ ಯು ಸುರೇಶ್ ಅಂಡ್ ಫ್ಯಾಮಿಲಿ. ಗಾಡ್ ಬ್ಲೆಸ್. ವಾಯ್ಸ್ ಕಟ್ ಆಗ್ತಾ ಇತ್ತು, ಸೊ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹತ್ರ ಇಟ್ಟು ವಾಲ್ಯೂಮ್ ಜಾಸ್ತಿ ಮಾಡಿ ಓದೋಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಓದಿದ್ರಿ, ವೆರಿ ಗುಡ್. ಸೊ ಮುಖ್ಯಾಂಶಗಳು 36ನೇ ಅಧ್ಯಾಯ, ನಿನ್ನೆಯಿಂದ ಕಂಟಿನ್ಯೂಷನು. ಕೊಠಡದ ಗುಡಾರವನ್ನು ಕಟ್ಟುವುದ ಬಗ್ಗೆ ಇನ್ನ ಡೀಟೇಲ್ ಆಗಿ ಈ ಅಧ್ಯಾಯ ಹೇಳುತ್ತೆ. ಆಗ ಮೋಶೆಯು ಬೆಜಲಿಲ್ ಮತ್ತು ಅಹೋಲಿ ಅವರನ್ನು ಕರ್ತನು ವಿವೇಕವನ್ನು ತೋರಿಸಿದಿ, ಪ್ರತಿಯೊಬ್ಬ ಅವರಿಬ್ರು ಜೊತೆ ಇನ್ನ ಸ್ವಲ್ಪ ಮಂದಿಯನ್ನು ದೇವರು ಕರೆದ್ರು ಅಂತ ನಾನು ಹೇಳಿದ್ವಿ. ಅದರಿಂದ ಕಂಟಿನ್ಯೂಷನ್. ವಿವೇಕವನ್ನು ತೋರಿಸಿದ ಪ್ರತಿ ಬನಿತ್ವ ಕುಶಲಕರ್ಮಿಯನ್ನು, ಹೃದಯವನ್ನು ಪ್ರಚೋದಿಸಿದ ಪ್ರತಿಯೊಬ್ಬರನ್ನು ಒಂದು ಕೆಲಸವನ್ನು ಮಾಡುವಂತೆ ಮೋಶೆ ಕರೆಯುತ್ತಾರೆ. ಸೊ ಇಸ್ರೇಲರು ಪವಿತ್ರ ಸ್ಥಳವನ್ನು ಕಟ್ಟುವ ಸೇವೆಗಾಗಿ ತಂದಿದ್ದ ಎಲ್ಲ ಕಾಣಿಕೆಗಳನ್ನು ಅವರ ಮೋಶೆಯಿಂದ ಪಡೆದರು. ಆದ್ದರಿಂದ ಅವರು ಪ್ರತಿದಿನ ಬೆಳಗ್ಗೆ ಅವನಿಗೆ ಮುಕ್ತವಿಲ್ ಅರ್ಪಣೆಗಳನ್ನು ತರುವುದನ್ನು ಮುಂದುವರಿಸಿದರು. ಇವತ್ತು ನಾನು ಕಲ್ತ್ಕೊಂಡೆ ಮುಕ್ತವಿಲ್, ಫ್ರೀ ವಿಲ್ ಆಫರಿಂಗ್. ನೆನ್ನೆ ಹೇಳಿದೆ ಅಲ್ಲ, ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಮಾಡೋದು ದೇವರಿಗೆ ತುಂಬಾ ತುಂಬಾ ಇಷ್ಟ ಅಂತ. ಸೊ ಫ್ರೀ ವಿಲ್ ಆಫರಿಂಗ್ ಮಕ್ಕಳು ಬಂದು ಕೊಡ್ತಾ ಇದ್ರು ಬೆಳಗ್ಗೆ ಜನ. ಸೊ ಜನರು ಸಾಕಷ್ಟಕ್ಕಿಂತ ಹೆಚ್ಚಿನದಾಗಿ ತರುತ್ತಾ ಇದ್ರು. ಮಾನವನ ಕುಶಲತೆ ಮತ್ತು ತಂತ್ರಗಳಿಂದ ಮುಕ್ತರಾದ ದಾನವು ಎಷ್ಟು ಆಶೀರ್ವದಿಸಲ್ಪಡುತ್ತದೆ ಎಂಬುದನ್ನು ಈ ಅಧ್ಯಾಯದಲ್ಲಿ ನಾವು ಓದಲು ಕೇಳಿಸ್ಕೊಂಡ್ವಿ. ದೇವರ ಕೆಲಸವನ್ನು ಆಶೀರ್ವದಿಸ್ತಾ ಇದ್ರು. ಅವ್ರು ಮಾಡೋ ಕೆಲಸಗಳನ್ನು, ಅವ್ರ ಹೃದಯಗಳನ್ನು ಯಾವಾಗ್ಲೂ ಸಾಕಷ್ಟು ದೇವರು ಬ್ಲೆಸ್ ಮಾಡ್ತಾನೆ ಇದ್ರು ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತದೆ. 37ನೇ ಅಧ್ಯಾಯ, ಬಿಲ್ಡಿಂಗ್ ದ ಟ್ಯಾಬರ್ನಾಕಲ್ ಫರ್ನಿಚರ್, ಗುಡಾರದ ಪೀಠೋಪಕರಣಗಳನ್ನು ನಿರ್ಮಿಸುವ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತೆ. ಅದು ನಮ್ಗೆ ಕಷ್ಟ ಬೇಡ. 38ನೇ ಅಧ್ಯಾಯ ಇನ್ನ ಜಾಸ್ತಿ ಡೀಟೇಲ್ ಆಗಿ ಮಾತಾಡುತ್ತೆ. ಇಟ್ ಸ್ಪೀಕ್ಸ್ ಅಬೌಟ್ ದ ಬ್ಯೂಟಿ ಆಫ್ ಹೋಲಿನೆಸ್. ಮೆನ್ ಮಸ್ಟ್ ವರ್ಷಿಪ್ ಬೈ ದ ಸರೆಂಡರಿಂಗ್ ಆಫ್ ಕಂಪ್ಲೀಟ್ ಹಿಮ್ಸೆಲ್ಫ್ ಟು ಗಾಡ್ ಅಂತ. ಸೊ ಈ ಅಧ್ಯಾಯದಲ್ಲಿ ಮನುಷ್ಯರು ಆರಾಧಿಸಬೇಕಾದ ಪವಿತ್ರತೆಯ ಸೌಂದರ್ಯದಲ್ಲಿ ಮತ್ತು ದೇಹದ ಎಲ್ಲವನ್ನು ಶರಣಾಗುವ ಮೂಲಕ ದೇವರನ್ನ ಆರಾಧಿಸಬೇಕು ಅಂತ ಹೇಳುತ್ತೆ. ಕೂಟದ ಗುಡಾರದ ಬಾಗಿಲಲ್ಲಿ ಒಟ್ಟುಗೂಡಿದ ಸೇವೆ ಮಾಡುವ ಸ್ತ್ರೀಯರು, ಈ ಅಧ್ಯಾಯದಲ್ಲಿ ನಾನು ಇವತ್ತು ಕಲ್ತ್ಕೊಂಡೆ, ಸ್ತ್ರೀಯರು ಕೂಡ ಆ ಕಾಲದಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಇಸ್ರೇಲಿನಲ್ಲಿ ಯಾಜಕರಿಗೆ ಮತ್ತು ಗುಡಾರದ ಕೆಲಸಗಳಿಗೆ ಸಹಾಯ ಮಾಡಲು ನಿಯಮಿತವಾಗಿ ಸಭೆ ಸೇರುವ ಮೂಲಕ ದೇವರ ಸೇವೆ ಮಾಡುತ್ತಿದ್ದರು. ಈ ಇಸ್ರೇಲ್ ಸ್ತ್ರೀಯರು ಒಂದು ಗುಂಪು ಅದರಲ್ಲಿ ಇತ್ತು. ಸೊ ನೀವು ಟೈಮ್ ಸಿಗುವಾಗ ಇನ್ನೊಂದ್ಸತಿ ಅಧ್ಯಾಯ ಓದಿ ತಿಳ್ಕೊಳ್ಳಿ. 38 விமோச்சன காண்டா 38 விடுதலை பயணம் 38வது அதிகாரத்துல படிச்சு பாருங்க. ஒரு குரூப் ஆஃப் பெண்மணிகள் இருந்தாங்க அந்த இஸ்ரேல் மக்கள்ல. அந்த கூடாரத்துக்கிட்ட போய் அந்த கோயிலுடைய வேலைகள் எல்லாம் பண்றதுக்காக நியமிக்கப்பட்டிருந்தாங்க. ஸோ டெய்லி அவங்க வந்து டேபர்நாக்கிள் கிட்ட போய், இப்போ நம்ம எப்படி சர்ச்சில் வேலை பண்ணுறோமோ அந்த மாதிரி அந்த ಕಾಲದಲ್ಲಿಯೇ ಪೆಣ್ಗಳು ಇರ್ದಾರ್ಗಳು. ಸೊ ಇಸ್ರೇಲ್ ಮಕ್ಕಳು ಆ ಕಾಲದಲ್ಲೇ ಮಹಿಳೆಯರು ದೇವರ ಕಾರ್ಯವನ್ನು ಮಾಡ್ತಾ ಇದ್ರು. ಮರುಭೂಮಿ ಮಧ್ಯದಲ್ಲಿ ಇಸ್ರೇಲ್ ಎಲ್ಲ ಸಂಪೂರ್ಣಗಳನ್ನು ಎಲ್ಲಿಂದ ಪಡೆದರು ಎಂದು ನಾವು ಆಶ್ಚರ್ಯ ಪಡಬಹುದು. ಈ ಟ್ಯಾಬರ್ನಾಕಲ್ ಕಟ್ಟೋದಕ್ಕೆ ಎಷ್ಟೊಂದು ಐಟಮ್ಸ್ ಯೂಸ್ ಮಾಡ್ತಾರೆ. 2-3 ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ. ಸೊ ನಮ್ಗೆ ಅನಿಸುತ್ತೆ ಎಲ್ಲಿಂದ ಸಿಕ್ತು ಇವ್ರಿಗೆ ಇದೆಲ್ಲ ಅಂತ. ಆದರೆ ವಿಮೋಚನ ಕಾಂಡ 12:36 ನಾವು ಓದಿದ್ವಿ, ನೆನಪಿಸ್ಕೊಂತೀವಿ. ಇಸ್ರೇಲರು ಐಗುಪ್ತರನ್ನು ಲೂಟಿ ಮಾಡಿದರೆಂದು ಅವರು ಐಗುಪ್ತವನ್ನು ಅಪಾರ ಸಂಪೂರ್ಣಗಳಿಂದ ಬಿಟ್ಟು ಹೋದರು. ಅವರು ಇಸ್ರೇಲರಿಗೆ ತಮ್ಮ ವರ್ಷಗಳ ಗುಲಾಮಗಿರರಿಗೆ ಸಮನಾದ ವೇತವನ್ನು ಈಜಿಪ್ಟ್ನವರು ಇಸ್ರೇಲರಿಗೆ ಕೊಟ್ಟರು. ದೇವರು ಆಭರಣಗಳು ಸಹ, ನೆನ್ನೆನೋ ಮೊನ್ನೆನೋ ನಾನು ಕ್ವೆಶ್ಚನ್ ಕೇಳಿದೆ, ದೇವರು ಹೇಳ್ತಾರೆ ಗೋಲ್ಡು ಸಿಲ್ವರು ಎಲ್ಲ ಕೇಳಿ ಅಂತ. ಅವ್ರು ಈಜಿಪ್ಟರು ಕೊಡ್ತಾರೆ. ಅಷ್ಟು ವರ್ಷ ಕಾಲ ಅವರು ಸ್ಲೇವಲ್ಲಿ ಕೆಲಸ ಮಾಡಿದ್ರಲ್ಲ. ಸೊ ಎಲ್ಲ ಈ ಈಜಿಪ್ಟ್ ದೇಶದಿಂದ ಅವ್ರು ತಗೊಂಡು ಬರ್ತಾರೆ. ಅದನ್ನೆಲ್ಲ ಯೂಸ್ ಮಾಡಿ ದೇವರ ಬಲಿಪೀಠವನ್ನು ಕಟ್ತಾರೆ ಮೋಶೆ. ಸೊ 39ನೇ ಅಧ್ಯಾಯ ಪುರೋಹಿತ ಶಾಹಿ ಉಡುಪುಗಳ ತಯಾರಿಕೆ ಬಗ್ಗೆ ಮಾತನಾಡುತ್ತೆ. ಸ್ಪೀಕ್ಸ್ ಅಬೌಟ್ ಪ್ರೀಸ್ಲಿ ಗಾರ್ಮೆಂಟ್ಸ್. ಸೊ ಯಾವ ಅಧ್ಯಾಯ ನೀವು ಫಿನಿಶ್ ಮಾಡಿದ್ದು? 39 ಅಲ್ವಾ? ಓಕೆ. ಸೊ ಕ್ವೆಶ್ಚನ್ಸ್ ಕೇಳೋಣ. ರೆಡಿ ಇದ್ದೀರಾ? ಕೇಳಿಸ್ತಾ ಇದೆಯಾ? ಕ್ವೆಶ್ಚನ್ ಕೇಳಿದ್ಮೇಲೆ ಕೇಳಲ್ಲ ಅಂತ ಹೇಳ್ಬಾರ್ದು. ಟೈಮ್ 2 ನಿಮಿಷ ಇರೋದು, ಬೇಗ ಬೇಗ. ಇಸ್ರೇಲರು
ತಮ್ಮ ಸ್ವತಂತ್ರ ಅರ್ಪಣೆಗಳನ್ನು ಯಾವಾಗ ತಂದರು? ನಾನು ಹೇಳಿದೆ ಇವಾಗ. When did the Israelites bring in their free will offerings? 36:3 ಅಧ್ಯಾಯ 36 3ನೇ ವಚನ. ಒಂದು ಟೈಮಲ್ಲಿ ತಗೊಂಡ್ ಬರ್ತಾ ಇದ್ರು ಆಫರಿಂಗ್ಸ್ ನ. ದೇವರ ಮಂದಿರ ನಿರ್ಮಾಣಕ್ಕಾಗಿ ಮತ್ತು ಕೊಠಡಿ ಕೊಟ್ಟಿದ್ದ ಕಾಣಿಕೆಗಳನ್ನು ಮೋಶೆಯ ಕೈಯಿಂದ ತೆಗೆದುಕೊಂಡು ಬಂದರು. ಯಾವ ಟೈಮಲ್ಲಿ ತಗೊಂಡ್ ಬಂದು ಆಫರ್ ಮಾಡ್ತಾ ಇದ್ರು? 36:3 36:3 ಎಕ್ಸಡಸ್. ಬೆಳಗ್ಗೆ. Yes, every morning they were bringing the free will offering and giving it to Moses. Yes, very good. Why did Moses command let no man or woman contribute anymore for the sanctuary? ಇಷ್ಟು ಕೊಟ್ಟಿದ್ ಸಾಕು, ಇನ್ ಮುಂದೆ ಏನ್ ಕೊಡೋದು ಬೇಡ ಅಂತ ಯಾಕೆ ಮೋಶೆ ಆಜ್ಞಾಪಿಸಿದರು? 36ನೇ ಅಧ್ಯಾಯ 7ನೇ ವಚನ. ಜನಗಳು ಕೊಡ್ತಾ ಇದ್ರಲ್ಲ ಆಫರಿಂಗು, ಒಂದು ಕಟ್ಟದಲ್ಲಿ ಮೋಶೆ ಹೇಳ್ತಾರೆ ಸಾಕು ಅಲ್ವಾ. ದೇವಾಲಯ ನಿರ್ಮಾಣಕ್ಕಾಗಿ ಬೇಕಾದಷ್ಟು ಸರಕು ಸಾಮಗ್ರಿಗಳು ಈಗಾಗಲೇ. ವೆರಿ ಗುಡ್. ಬೇಕಾದಷ್ಟಕ್ಕಿಂತಲೂ ಜಾಸ್ತಿ ಇತ್ತು. ವೆರಿ ಗುಡ್. ವಾಟ್ ವಾಸ್ ಅ ಮರ್ಸಿ ಸೀಟ್? ಎಸ್, ವಾಟ್ ವಾಸ್ ಅ ಮರ್ಸಿ? ನೆಕ್ಸ್ಟ್ ಕ್ವೆಶ್ಚನ್. ವೆರಿ ಗುಡ್. ಟೈಮ್ ಕಡಿಮೆ ಇದೆ, ಬೇಗ ಹೋಗ್ತೀನಿ. ವಾಟ್ ವಾಸ್ ಅ ಮರ್ಸಿ ಸೀಟ್ ಮೇಡ್ ಆಫ್? ಮರ್ಸಿ ಸೀಟ್ ಯಾವುದರಿಂದ ಮಾಡಲ್ಪಟ್ಟಿತ್ತು? ಜಾಲಿ ಮರದಿಂದ. ಇಲ್ಲ. 37:6 ದಾಳಿಮರ. ಎಸ್, ಎಲ್ಲ ಫರ್ನಿಚರ್ಗೆ ಅದು ಯೂಸ್ ಮಾಡಿದ್ರು. ಎಸ್, ಕುಂಡಾಲ್ ಪ್ಯೂರ್ ಗೋಲ್ಡ್, ಶುದ್ಧ ಚಿನ್ನದಿಂದ ಮಾಡಲಾಯಿತು. ವಾಟ್ ವುಡ್ ವಾಸ್? ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ವುಡ್ ವಾಸ್ ಮೇಡ್ ಫಾರ್ ಮೋಸ್ಟ್ ಪಾರ್ಟ್ ಆಫ್ ದ ಟ್ಯಾಬರ್ನಾಕಲ್? ಅದು ನೀವು ಹೀಗೆ ಹೇಳಿದ್ರಲ್ಲ, ಯಾವ ವುಡ್ ಯೂಸ್ ಮಾಡಿದ್ರು? ಅಕೇಶಿಯಾ ಮರ, ಅಕೇಶಿಯಾ ವುಡ್ ಇಂದ. ಓಕೆ. ಆರೋನನ ಮಗನ ಹೆಸರು ಏನು? 38ನೇ ಅಧ್ಯಾಯದಲ್ಲಿ 38-21ನೇ ವಚನ. ಇಲ್ಲ. ವಾಟ್ ಇಸ್ ದ ನೇಮ್ ಸನ್ ಆಫ್ ಆರನ್? ಆರನ್ ಮಗ ಹೆಸರು ವೆರಿ ಗುಡ್. ನಾನು ಒಂದು ಕ್ವೆಶ್ಚನ್ ಸ್ಕಿಪ್ ಮಾಡಿ ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ, ಯಾಕಂದ್ರೆ ಕಾಲ್ ಕಟ್ ಆಗುತ್ತೆ ಅನ್ಸುತ್ತೆ. 38:21 ಚಾಪ್ಟರ್ 38:21. Why was this tabernacle they built? They built a tabernacle. They called it tabernacle of the testimony. ಅವರು ಕಟ್ಟಿದ ಈ ಗುಡಾರಕ್ಕೆ ಸಾಕ್ಷ್ಯ ಗುಡಾರ ಎಂದು ಏಕೆ ಹೆಸರಿಟ್ಟರು? ಏಕೆ ಕರೆಯಲಾಯಿತು?